ಹಾಯ್ ಫ್ರೆಂಡ್ಸ್, ನಾನು ಈರಣ್ಣ ಕೋಸ್ಗಿ, ರಾಯಚೂರಿನ ನೇತಾಜಿ ನಗರದ ನಿವಾಸಿ. ನಾನು ಈಗ ಸಸಿಗಳನ್ನು ನರ್ಸರಿ ಮಾಡುವುದು ಹೇಗೆ ಎನ್ನುವುದು ನಿಮಗೆಲ್ಲ ತೋರಿಸಿಕೊಡಲಿದ್ದೇನೆ. ಇವು ಬಂದು ಉಪ್ಪಿನ ಪಾಕಿಟು ಮತ್ತು ಎಣ್ಣೆ ಪಾಕಿಟು, ಇವೆಲ್ಲ ಸಾರ್ವಜನಿಕ ಸ್ಥಳಗಳಲ್ಲಿ ನಾವು ಬಿಸಾಡದೆ ಮನೆಯಲ್ಲಿ ಸಂಗ್ರಹಣೆ ಮಾಡಿ ಇಟ್ಟುಕೊಂಡು ಇವುಗಳನ್ನು ಈ ರೀತಿ ಕಟ್ ಮಾಡಬೇಕಾಗುತ್ತದೆ. ಮೇಲ್ಗಡೆ ಇದು ಈ ಥರ ಓಪನ್ ಆಗುತ್ತೆ. ನಂತರ ಇಲ್ಲಿ ಒಂದು ಚಿಕ್ಕ ರಂಧ್ರವನ್ನು ಮಾಡಬೇಕಾಗುತ್ತೆ. ಏಕೆಂದರೆ ನಾವು ಇದರಲ್ಲಿ ಮಣ್ಣು ತುಂಬಿ ಬೀಜ ನೆಟ್ಟು ಪ್ರತಿದಿನ ನೀರು ಹಾಕುವುದರಿಂದ ನೀರು ಬಸಿದು ಕೆಳಗಡೆ ಹೋಗಬೇಕು. ಏಕೆಂದರೆ ನೀರು ನಿಂತರೆ ಬೀಜ ಕೊಳೆತು ಮೊಳಕೆ ಬರುವುದಿಲ್ಲ. ಆದ್ದರಿಂದ ನಾವೇನು ಮಾಡ್ತೀವಿ, ಕೆಳಗಡೆ 2 ರಂಧ್ರಗಳನ್ನು ಮಾಡ್ತೇವೆ. ಇದು ಬಂದು ಹಾಲಿನ ಪಾಕೆಟು, ಇದು ಬಂದು ಉಪ್ಪಿನ ಪಾಕೆಟು. ಈ ರೀತಿ ಮಾಡುವುದರಿಂದ ಪರಿಸರ ಸಂರಕ್ಷಣೆ ಮಾಡಿದಂಗಾಗುತ್ತೆ ಮತ್ತು ಪ್ಲಾಸ್ಟಿಕ್ಕನ್ನು ಪುನರ್ಬಳಕೆ ಮಾಡಿದಂತಾಗುತ್ತದೆ. ಏಕೆಂದರೆ ಪರಿಸರ ರಕ್ಷಣೆ ಮಾಡುವುದು ಅತಿ ಅವಶ್ಯವಾಗಿರುತ್ತದೆ. ನಾವು ಬೇರೆ ಬೇರೆ ಕ್ಷೇತ್ರಗಳಲ್ಲಿ, ಅಂದರೆ ವಿಜ್ಞಾನ ಕ್ಷೇತ್ರ ಇರಬಹುದು ಮತ್ತು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ನಾವು ಮುನ್ನಡೆಯನ್ನು ಸಾಧಿಸಿದ್ದೇವೆ. ಆದರೆ ಪರಿಸರ ಸಂರಕ್ಷಣೆ ಅಂದ ತಕ್ಷಣ ಯಾಕೋ ಏನೋ ಹಿಂಜರಿಕೆಯನ್ನು ಮಾಡುತ್ತೇವೆ. ಆದ್ದರಿಂದ ಪರಿಸರ ಸಂರಕ್ಷಣೆ ಮಾಡುವುದು ಭಾಳ ಕಷ್ಟದ ಕೆಲಸವಾಗಿದೆ. ಆದ್ದರಿಂದ ನಾವು ಏನು ಮಾಡ್ತಿದ್ದೇವೆ ಅಂದರೆ, ಗಿಡಗಳನ್ನು ಬೆಳೆಸುವುದು ಅತಿ ಅವಶ್ಯವಾಗಿದೆ. ಅದಕ್ಕಾಗಿ ಈ ಮಣ್ಣು ಕೆಂಪು ಮಣ್ಣು, ನಾನು ಪ್ರತಿದಿನ ವಾಕಿಂಗ್ ಹೋದಾಗ ಈ ಒಂದು ಚೀಲ ತೆಗೆದುಕೊಂಡು ಹೋಗುತ್ತೇನೆ. ಆ ಚೀಲದಲ್ಲಿ ಒಂದಿಷ್ಟು ಮಣ್ಣನ್ನು ಪ್ರತಿದಿನ ತೆಗೆದುಕೊಂಡು ಬಂದು ಈ ಥರ ಪ್ಲಾಸ್ಟಿಕ್ನಲ್ಲಿ ತುಂಬುತ್ತೇನೆ. ತುಂಬಿದ ನಂತರ ಏಪ್ರಿಲ್ ಮತ್ತು ಮೇ ತಿಂಗಳಿನಲ್ಲಿ ವಿವಿಧ ಜಾತಿಯ ಬೀಜಗಳು ಸಿಗುತ್ತವೆ ನಮಗೆ. ಅಂದರೆ ಅದು ಹಣ್ಣಿನ ಬೀಜ ಇರಬಹುದು, ಇಲ್ಲ ಅರಣ್ಯ ಇಲಾಖೆಗೆ ಸೇರಿದಂಥ ಗಿಡಗಳ ಬೀಜಗಳು, ಅಂದರೆ ಹೊಂಗೆ ಇರಬಹುದು, ತಪ್ಸಿ ಇರಬಹುದು ಮತ್ತು ಕಕ್ಕೆ ಇರಬಹುದು. ಇನ್ನೂ ಹಲವಾರು ರೀತಿಯ ಬೀಜಗಳು ಏಪ್ರಿಲ್ ಮತ್ತು ಮೇ ತಿಂಗಳಿನಲ್ಲಿ ಸಿಗುತ್ತವೆ. ಮುಂದೆ ಜೂನ್ ಮತ್ತು ಆಯಾ ಸೀಸನ್ಗೆ ತಕ್ಕಂತೆ ನೇರಳೆ ಮತ್ತು ಇನ್ನಿತರ ಬೇರೆ ಬೇರೆ ಬೀಜಗಳು ಸಿಗುತ್ತವೆ. ಈಗ ನಮಗೆ ತಪ್ಸಿ ಬೀಜಗಳು ಅಂದರೆ ಇವು ಭಾಳ ಹಗುರವಾಗಿರ್ತವೆ. ಇದು ಗಾಳಿಗೆ ಎಲ್ಲೆಂದರಲ್ಲಿ ಹರಡಿ ಮಳೆಗಾಲ ಮಳೆ ಸುರಿಯೋದರಿಂದ ಅಲ್ಲಿ ಸಸಿಗಳಾಗಿ ಬೆಳೆಯುತ್ತವೆ. ಇದಕ್ಕೆ ಯಾವುದೇ ರೀತಿಯ ರಕ್ಷಣೆ ಮಾಡಬೇಕಾದಂಥ ಅವಶ್ಯಕತೆ ಇರುವುದಿಲ್ಲ. ಏಕೆಂದರೆ ಈ ಸಸಿಗಳು ಮೊಂಡು ಜಾತಿಯಾಗಿರುತ್ತವೆ, ಬಿಸಿಲಿನಲ್ಲಿಯೂ ಸಹ ಬೆಳೆಯುತ್ತವೆ, ನಮ್ಮ ಉಷ್ಣ ಪ್ರದೇಶದಲ್ಲಿ ಸಹ ಬೆಳೆಯುತ್ತವೆ. ಈ ಸಸಿಗಳು, ಈ ಗಿಡಗಳನ್ನು ಕುರಿಗಳು, ದನಗಳು, ಎಮ್ಮೆಗಳು, ಇನ್ನಿತರ ಯಾವುದೇ ಪ್ರಾಣಿಗಳು ತಿನ್ನುವುದಿಲ್ಲ. ಅದಕ್ಕಾಗಿ ನಾವು ಹೊಂಗೆ ಮತ್ತು ತಪ್ಸಿ ಅಂತ ಜಾತಿಗೆ ಸೇರಿದ ಗಿಡಗಳನ್ನೇ ನಾವು ಹೆಚ್ಚು ಬೆಳೆಸ್ತೇವೆ. ಈ ಬೀಜವನ್ನು ನಾವು ಇದರಲ್ಲಿ ಇಟ್ಟು ಮತ್ತೆ ಸ್ವಲ್ಪ ಮಣ್ಣು ಹಾಕ್ತೇವೆ. ಈ ಥರ ಈಗ ಪ್ರತಿದಿನ ಇದರಲ್ಲಿ ನೀರು ಸುರಿಯಬೇಕಾಗುತ್ತದೆ. ನೀರು ಸುರಿಯೋದರಿಂದ ಒಂದು 15 ದಿನದಲ್ಲಿ ಬೀಜ ಮೊಳಕೆ ಒಡೆದು ಸಸಿಯಾಗಿ ಮಾರ್ಪಡುತ್ತದೆ. ನಂತರ ಪ್ರತಿದಿನ ಅದೇ ರೀತಿಯಾಗಿ ನೀರು ನೀಡಿದರೆ ಮುಂದಿನ ಒಂದು 4-5 ತಿಂಗಳು ಬಿಟ್ಟು ಆ ಸಸಿಗಳನ್ನು ನಾವು
ಸಾರ್ವಜನಿಕ ಸ್ಥಳಗಳಲ್ಲಿ ನೆಟ್ಟು ಮತ್ತೆ ಸ್ವಲ್ಪ ದಿನ ನೀರು ಕೊಟ್ಟು ಬೆಳೆಸಬೇಕಾಗುತ್ತದೆ. ಇದು ಕೇವಲ ಅರಣ್ಯ ಜಾತಿಗೆ ಸೇರಿದ ಸಸಿ ಆಗಿರಬಹುದು, ಆದರೆ ಇದರಲ್ಲಿ ಅನೇಕ ಔಷಧೀಯ ಗುಣಗಳು ಇವೆ ಮತ್ತು ನಮಗೆ ನೆರಳು ನೀಡುತ್ತದೆ ಮತ್ತು ಅಂತರ್ಜಲ ಹೆಚ್ಚಿಸುತ್ತದೆ ಮತ್ತು ಇದರ ಉಪಯೋಗಗಳ ಬಗ್ಗೆ ನಾನು ಮುಂದಿನ ವಿಡಿಯೋದಲ್ಲಿ ಹಂಚಿಕೊಳ್ಳುತ್ತೇನೆ. ಸಣ್ಣ ಉಂಟಾಗ కదా ಸಣ್ಣ ಉಂಡಿ ನೀರು ಹಾಕ್ತಾ ಪ್ರತಿದಿನ ನೀರು ಹಾಕಿದರೆ ಈ ಥರ ಸಸಿಗಳಾಗಿ ಬೆಳೆಯುತ್ತವೆ. ಈ ಸಸಿಗಳು ಇನ್ನೂ 1-2-3 ತಿಂಗಳ ನಂತರ ನಾವು ಗುಡ್ಡಗಾಡು ಪ್ರದೇಶದಲ್ಲಿ ಸಾರ್ವಜನಿಕ ಸ್ಥಳಗಳಲ್ಲಿ ನೆಡಬಹುದು. ಇದು ಬಂದು ತಪ್ಸಿ ಅಂತಾರೆ ಇದನ್ನು. ಇದು ಭಾಳ ನೆರಳು ಕೊಡುತ್ತದೆ ಮತ್ತು ಗಾಳಿಯೂ ಸಹ ಕೊಡುತ್ತದೆ. ಅದಕ್ಕಾಗಿ ಇಂಥ ಗಿಡಗಳನ್ನೇ ನಾವು ಜಾಸ್ತಿ ಆಯ್ಕೆ ಮಾಡಿಕೊಳ್ಳುತ್ತೇವೆ. ಇವು 1 ತಿಂಗಳ ಸಸಿಗಳಿರುತ್ತವೆ. ನಾವು ಇದರ ಬೇರು ಎಷ್ಟು ಕೆಳಗಡೆ ಭೂಮಿ ಒಳಗಡೆ ಹೋಗ್ತದೆ ಅಷ್ಟು ದೊಡ್ಡದಾಗಿ ಗಿಡ ಬೆಳೆಯೋಕ್ಕೆ ಸಾಧ್ಯವಾಗುತ್ತದೆ. ಈ ಚಿಕ್ಕದಾಗಿರುವಂಥ ಪಾಕೆಟ್ ಚೀಲ ಇದೆ, ಇಷ್ಟೇ ಇರೋದರಿಂದ ಬೇರು ಕೆಳಗಡೆ ಹೋಗೋಕ್ಕೆ ಸಾಧ್ಯವಿಲ್ಲ. ಅದಕ್ಕೆ ಇಷ್ಟೇ ಬೆಳೆದಿರುತ್ತದೆ. ಅದೇ ನಾವು ದೊಡ್ಡ ಚೀಲವನ್ನು ತೆಗೆದುಕೊಂಡು ಮತ್ತೆ ಇದೇ ಸಸಿಯನ್ನು ಬೇರೆ ದೊಡ್ಡ ಚೀಲದಲ್ಲಿ ಮಣ್ಣು ಹಾಕಿ ಮತ್ತೆ ಇದನ್ನು ನೆಟ್ಟರೆ ಇನ್ನೂ ಜಾಸ್ತಿ ಎತ್ತರಕ್ಕೆ ಬೆಳೆಯಲು ಪ್ರಾರಂಭಿಸುತ್ತದೆ. ಈ ರೀತಿ ನಾವು ಮನೆಯಲ್ಲೇ ಯಾಕೆ ಸಸಿಗಳನ್ನು ಬೆಳೆಸಿ ಬೇಕಾದವರಿಗೆ ಉಚಿತವಾಗಿ ಕೊಡುವುದರ ಮೂಲಕ ಮತ್ತು ಬೇರೆ ಬೇರೆ ಸಾರ್ವಜನಿಕ ಸ್ಥಳಗಳು ಅಂದರೆ ದೇವಸ್ಥಾನ, ರಸ್ತೆ ಬದಿ ಮತ್ತು ಕೆರೆ ದಂಡೆಗೆ ಇಂಥ ಜಾಗಗಳಲ್ಲಿ ನಾವು ನೆಟ್ಟು ಇವುಗಳನ್ನು ಸಂರಕ್ಷಣೆ ಮಾಡಿದರೆ ಪರಿಸರಕ್ಕೆ ಸೇವೆಯನ್ನು ಮಾಡಿದಂತಾಗುತ್ತದೆ ಎಂದು ಹೇಳುತ್ತಾ ನಾನು ಇನ್ನು ಮುಂದಿನ ದಿನಗಳಲ್ಲಿ ಬೇರೆ ಬೇರೆ ಸಸಿಗಳ ಬಗ್ಗೆ ನಿಮಗೆ ವಿಡಿಯೋ ಮೂಲಕ ಎಲ್ಲ ಮಾಹಿತಿಯನ್ನು ಹಂಚಿಕೊಳ್ಳೋಕೆ ಇಷ್ಟಪಡ್ತೇನೆ ಅಂತ ಹೇಳ್ತೇನೆ. ಕಿರುದಾಗಿ ಪರಿಚಯವನ್ನು ನಿಮ್ಮ ಜೊತೆ ಮಾಡಿಕೊಳ್ಳುತ್ತಿದ್ದೇನೆ. ನಾನು ಸುಮಾರು 20 ವರ್ಷಗಳಿಂದ ನಿರಂತರವಾಗಿ ಇದೇ ರೀತಿಯಾಗಿ ಮಣ್ಣು ತಂದು ಬೀಜಗಳು ಸಂಗ್ರಹಿಸಿ ಇದೇ ಥರ ಸಸಿಗಳನ್ನು ಬೆಳೆಸಿ ಶಾಲಾ ಮಕ್ಕಳಿಗೆ ಉಚಿತವಾಗಿ ನೀಡುವುದರ ಮೂಲಕ ಮತ್ತು ಸಾರ್ವಜನಿಕ ಸ್ಥಳಗಳಲ್ಲಿ ಸುಮಾರು 15,000ಕ್ಕೂ ಹೆಚ್ಚು ಸಸಿಗಳನ್ನು ನೆಟ್ಟು ಅದರಲ್ಲಿ 10,000ಕ್ಕಿಂತ ಹೆಚ್ಚಾಗಿ ಸಸಿಗಳು ಉಳಿದಿರುತ್ತವೆ. ಈ ರೀತಿಯಾಗಿ ನಾನು ನನ್ನ ಸಮಯವನ್ನು ಪರಿಸರಕ್ಕಾಗಿ ಮೀಸಲಿಟ್ಟಿದ್ದೇನೆ. ಇದನ್ನು ಗುರುತಿಸಿ ಕರ್ನಾಟಕ ರಾಜ್ಯ ಸರ್ಕಾರದ ವತಿಯಿಂದ ನನಗೆ ಕರ್ನಾಟಕ ರಾಜ್ಯ ಪರಿಸರ ಪ್ರಶಸ್ತಿಯನ್ನು ನೀಡಿರುತ್ತಾರೆ ಮತ್ತು ಇನ್ನೂ ಅನೇಕ ಸಂಘ ಸಂಸ್ಥೆಗಳು ಸನ್ಮಾನಿಸಿ ಗೌರವಿಸಿರುತ್ತಾರೆ. ಅದೇ ರೀತಿಯಾಗಿ ಡೆಕ್ಕನ್ ಹೆರಾಲ್ಡ್ ಚೇಂಜ್ ಮೇಕರ್ ಅವಾರ್ಡು ಸಹ ನನಗೆ ಸಿಕ್ಕಿರುತ್ತದೆ ಎಂದು ನಿಮಗೆಲ್ಲರಿಗೂ ತಿಳಿಸುತ್ತಾ ನಾನು ಈ ವಿಡಿಯೋವನ್ನು ಮುಗಿಸುತ್ತಿದ್ದೆ. ಎಲ್ಲರಿಗೂ ಧನ್ಯವಾದಗಳು. 6:30 ಗಂಟೆಯಿಂದ 9 ಗಂಟೆವರೆಗೆ ಪ್ರತಿನಿತ್ಯ ಪರಿಸರದ ಸೇವೆಯನ್ನು ಮಾಡ್ತಾ ಬಂದಿದ್ದೇನೆ. 20 ವರ್ಷಗಳಿಂದ ನಿರಂತರವಾಗಿ ಮಾಡ್ತಾ ಬಂದಿದ್ದೇನೆ. ಬೆಳಗ್ಗೆ ಸೈಕಲ್ ಮೇಲೆ 4 ಗಿಡಗಳನ್ನು ಅಂದರೆ ಸಸಿಗಳನ್ನು ತೆಗೆದುಕೊಂಡು ಹೋಗಿ ಸೈಕಲ್ ಮೇಲೆ ಆರಿ ಮತ್ತು ಸಲಿಕೆ ತೆಗೆದುಕೊಂಡು ಹೋಗ್ತೇನೆ. ಗಿಡಗಳನ್ನು ಸಹ ತೆಗೆದುಕೊಂಡು ಹೋಗುತ್ತೇನೆ. ಗಿಡಗಳನ್ನು ನೆಟ್ಟು ಮತ್ತು ಹಳೆ ಗಿಡಗಳಿಗೆ ನೀರು ಹಾಕಿ
ಬರುವಾಗ ಮಣ್ಣನ್ನು ತೆಗೆದುಕೊಂಡು ಬರುತ್ತೇನೆ. ಇದರಿಂದ ನನಗೆ 4 ರೀತಿಯ ಉಪಯೋಗಗಳಾಗುತ್ತವೆ. ಒಂದು, ನನ್ನ ದೈಹಿಕ ಶ್ರಮ ಅಂದರೆ ವ್ಯಾಯಾಮವಾಗುತ್ತದೆ. 2ನೇದು, ಪರಿಸರ ಸೇವೆ ಮಾಡಿದಂತಾಗುತ್ತದೆ. ಮತ್ತು 3ನೇದು, ನನಗೆ ಬೇಕಾಗಿರುವಂಥ ಮಣ್ಣನ್ನು ಸಹ, ಒಂದು ಚೀಲ ಮಣ್ಣನ್ನು ಬರುವಾಗ ತೆಗೆದುಕೊಂಡು ಬರುತ್ತೇನೆ. ಅದೇ ರೀತಿಯಾಗಿ ಬರುವಾಗ ದಾರಿಯಲ್ಲಿ ತರಕಾರಿ ಮಾರುಕಟ್ಟೆ ಇದೆ, ತರಕಾರಿ ಸಹ ಮನೆಗೆ ತೆಗೆದುಕೊಂಡು ಬರುತ್ತೇನೆ. 2 ಗಂಟೆಯ ಅವಧಿಯಲ್ಲಿ ಇಷ್ಟೆಲ್ಲ ಕೆಲಸಗಳು ಮಾಡುತ್ತೇನೆ. ಅಂದರೆ ಸಸಿಗಳು ಬೆಳೆಸಿದಂಗೆ ಆಗುತ್ತೆ, ತರಕಾರಿ ಮನೆಗೆ ತೆಗೆದುಕೊಂಡು ಬರೋದು ಕೆಲಸ ಆಗುತ್ತೆ, ಮತ್ತು ಮಣ್ಣು ತಗೊಂಡು ಬರೋದು ಆಗುತ್ತೆ, ಮತ್ತು ಗಿಡಗಳನ್ನು ಬೆಳೆಸಿ ನೀರು ಹಾಕುವ ಕೆಲಸವೂ ಆಗುತ್ತದೆ. 2 ಗಂಟೆಯಲ್ಲಿ ಇಷ್ಟೆಲ್ಲ ಕೆಲಸ ಆಗ್ತದೆ. ಅದಕ್ಕಾಗಿ ನೀವು ಸಹ ಪ್ರತಿದಿನ ಬೆಳಿಗ್ಗೆ ಇದೇ ರೀತಿ ಮಾಡುವುದರಿಂದ ಮನಸ್ಸು ಉಲ್ಲಾಸಭರಿತವಾಗಿರುತ್ತದೆ ಮತ್ತು ಸಂತೋಷವಾಗಿರುತ್ತದೆ. ನಮ್ಮೆಲ್ಲ ದುಃಖಗಳನ್ನು ಮರೆತು ನಾವು ಸಂತೋಷವಾಗಿರಲು ಸಾಧ್ಯವಾಗುತ್ತದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಕನ್ನಡದಲ್ಲಿ ತಪಸಿ ಗಿಡ ಎನ್ನುತ್ತೇವೆ. ಇದು ಓಲೋಪೆಲ್ಟಿಯಾ ಗ್ರ್ಯಾಂಡಿಸ್ ಆಫ್ರಿಕಾ ಜಾತಿಗೆ ಸೇರಿದ ಗಿಡ. ಔಷಧೀಯ ಗುಣ ಇರುವ ಈ ಸಸ್ಯ ಜೈವಿಕ ಚಟುವಟಿಕೆಗಳಲ್ಲಿಯೂ ಸಹ ಬಳಸಲಾಗುತ್ತದೆ. ಇದರ ಸೈಂಟಿಫಿಕ್ ಹೆಸರು ಬಂದು ಓಲೋಪ್ಟೆಲಿಯಾ ಇಂಟಿಗ್ರಿಫಿಯಾ ಉಲ್ಮಾಸೆ ಕುಟುಂಬಕ್ಕೆ ಸೇರಿದ ಭಾರತೀಯ ಎಲ್ಮ ಮತ್ತು ಉಲ್ಮಸ್ ಇಂಟಿಗ್ರಿಫಿಯಾ ತಾಪ್ಸಿ ಎಂದು ಕರೆಯಲಾಗುತ್ತದೆ. ಹಿಂದಿ ಭಾಷೆಯಲ್ಲಿ ಪಾಪ್ರಿ, ಚಿಲ್ಟಲ್, ಕಂಚು, ಸಿಲ್ಚಿಲ್, ಬಾಂಚಿಲ್ಲಾ, ಬಾವಲ್, ಪುತಿಗಮ್, ಕುಟಿಯಾ ಎಂದು ಕರೆಯುತ್ತಾರೆ. ಇಂಗ್ಲೀಷ್ನಲ್ಲಿ ಇಂಡಿಯನ್ ಬೀಚ್ ಮಂಕಿ ಬಿಸ್ಕೆಟ್ ಟ್ರೀ ಎಂದು ಕರೆಯುತ್ತಾರೆ. ತಮಿಳಿನಲ್ಲಿ ಆಯಿ, ಆಯಿಲ್, ಕಂಕಿ, ವೆಲ್ಲಲಾಯ, ಏವಿಲ್ ಎಂದು ಕರೆಯುತ್ತಾರೆ. ಮರಾಠಿಯಲ್ಲಿ ಐನಾಸದಾಡ, ವವಾಲಾ, ವವಿಲ್, ಪಾಪ್ರಾ, ಬಾವಲ್ ಎಂದು ಕರೆಯುತ್ತಾರೆ. ಪಂಜಾಬಿಯಲ್ಲಿ ರಾಜನ್, ಕ್ಲೆನ್, ಅರ್ಜುನ್ ಎಂದು ಕರೆಯುತ್ತಾರೆ. ಇದು ಅನೇಕ ಔಷಧೀಯ ಗುಣಗಳುಳ್ಳ ಸಸ್ಯವಾಗಿರುತ್ತದೆ. ಇದು ಕ್ಷಯರೋಗ, ಕುಷ್ಠರೋಗ, ಮಧುಮೇಹ, ಚರ್ಮ ರೋಗಗಳ ಚಿಕಿತ್ಸೆಗೆ ಬಳಸುತ್ತಾರೆ. ಸಸ್ಯದ ತೊಗಟೆಯನ್ನು ಆ್ಯಂಟಿವೈರಲ್, ಆ್ಯಂಟಿಆಕ್ಸಿಡೆಂಟ್, ಆ್ಯಂಟಿಮೈಕ್ರೋಬಿಯಲ್, ಅಬಾರ್ಟಿಫೈಯಂಟ್ ಚಟುವಟಿಕೆಗೆ ಬಳಸಲಾಗುತ್ತದೆ. ಕ್ಯಾನ್ಸರ್ ರೋಗಕ್ಕೂ ಸಹ ಔಷಧಿಯಾಗಿ ಉಪಯೋಗಿಸಲಾಗುತ್ತದೆ. ತೊಗಟೆಯನ್ನು ಸಂಧಿವಾತ ನಿವಾರಣೆಗೆ ಬಳಸಲಾಗುತ್ತದೆ. ಇದು ಭಾರತ, ನೇಪಾಳ, ಇಂಡೋಚೀನಾ, ಕಾಂಬೋಡಿಯಾ, ಲಾವೋಸ್, ಮ್ಯಾನ್ಮಾರ್, ವಿಯೆಟ್ನಾಂ, ಬರ್ಮಾ ಮತ್ತು ಚೀನಾ ದೇಶಗಳಲ್ಲಿ ಹೆಚ್ಚು ಬೆಳೆಸಲಾಗುತ್ತದೆ. ಇದು ಸುಮಾರು 18 ಮೀಟರ್ ಎತ್ತರದವರೆಗೆ ಬೆಳೆಯುವ ದೊಡ್ಡ ಮರ. ಇದು ಬೂದು ತೊಗಟೆಯನ್ನು ಹೊಂದಿದೆ. ಎಲೆಗಳು 6-3 ಸೆಂಟಿಮೀಟರ್ ಅಗಲ, 8ರಿಂದ 13 ಸೆಂಟಿಮೀಟರ್ ಉದ್ದ ಹಾಗೂ ಅಂಡಾಕಾರವಾಗಿ ನಯವಾದ ಅಂಚುಗಳಿಂದ ಕೂಡಿದೆ. ಇದರ ಹೂಗಳು ಹಸಿರು, ಹಳದಿ, ಕಂದು ಬಣ್ಣದಿಂದ ಕೂಡಿದ್ದು ಗಾತ್ರ ಚಿಕ್ಕದಾಗಿರುತ್ತದೆ. ಹಣ್ಣು